ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಕಾವ್ಯ. ಒಬ್ಬ ಮನುಷ್ಯ ಯಾವುದನ್ನಾದರೂ ಒಂದು ಮಿತಿಯವರೆಗೆ ಮಾತ್ರ ಸಹಿಸಿಕೊಳ್ಳಬಲ್ಲ. ಆದರೆ ನಾನು ನನ್ನ ಸಂಸಾರ ಉಳಿಸಿಕೊಳ್ಳುವ ಹಂಬಲದಿಂದ ಪ್ರತಿ ನೋವನ್ನೂ ಸಹಿಸಲು ಸಿದ್ಧಳಿದ್ದೆ. ನನ್ನ ತಂದೆ ಈ ಲೋಕದಲ್ಲಿಲ್ಲ. ನನಗೆ ಅಮ್ಮ ಸವಿತಾ ಮತ್ತು ಅಣ್ಣ ಆದಿತ್ಯ ಮಾತ್ರ ಇದ್ದಾರೆ. ಅಣ್ಣನ ಮದುವೆಯಾಗಿತ್ತು. ಅತ್ತಿಗೆ ನೇಹಾ ಆರಂಭದಲ್ಲಿ ನಮ್ಮೊಂದಿಗೆ ಚೆನ್ನಾಗಿಯೇ ಇದ್ದರು. ಅಮ್ಮ ಕೂಡ ಅವರನ್ನು ಸೊಸೆಯಂತೆ ನೋಡದೆ ಮಗಳಂತೆಯೇ ಕಾಣುತ್ತಿದ್ದರು. ಆದರೆ ದಿನ ಕಳೆದಂತೆ ನಾನು ಅವರಿಗೆ ಹೊರೆಯಾಗಿ ಕಂಡೆ. ಬಹುಶಃ ಇದೇ ಕಾರಣಕ್ಕೆ ಅವರು ನನ್ನ ಮದುವೆಯನ್ನು ಆದಷ್ಟು ಬೇಗ ಮಾಡಲು ಅಮ್ಮ ಮತ್ತು ಅಣ್ಣನ ಮೇಲೆ ಒತ್ತಡ ಹೇರತೊಡಗಿದರು. ಹೆಣ್ಣು ಮಕ್ಕಳ ಮದುವೆ ಎಷ್ಟು ಬೇಗವಾದರೆ ಅಷ್ಟು ಒಳ್ಳೆಯದು ಎಂಬ ಅವರ ಮಾತಿಗೆ ಮಣಿದು ಗಂಡನ ಹಿನ್ನೆಲೆಯನ್ನೂ ಸರಿಯಾಗಿ ವಿಚಾರಿಸದೆ ನನ್ನ ಮದುವೆ ಮಾಡಲಾಯಿತು. ನನಗಾಗ ಕೇವಲ 20 ವರ್ಷ. ಆದರೆ ನನ್ನ ಪತಿ ವಿಕ್ರಮ್ಗೆ 35 ವರ್ಷವಾಗಿತ್ತು. ಅಮ್ಮನಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ. ಆದರೆ ಅಣ್ಣ ಅತ್ತಿಗೆಯ ಒತ್ತಡಕ್ಕೆ ಮಣಿಯಲೇಬೇಕಾಯಿತು. ಅಲ್ಲಿ ನನಗೆ ಯಾವ ಪರಿಸ್ಥಿತಿ ಕಾದಿದೆ ಎಂಬ ಅರಿವಿಲ್ಲದೆ ನಾನು ಆ ಮನೆಗೆ ಸೊಸೆಯಾಗಿ ಬಂದೆ. ಮದುವೆಯಾಗಿ 3 ತಿಂಗಳಾಗಿತ್ತು. ಅಂದು ಮನೆಯ ಕೆಲಸ ಮಾಡಿ ನಾನು ಸುಸ್ತಾಗಿದ್ದೆ. ಬೆಳಿಗ್ಗೆಯಿಂದಲೇ ತಲೆನೋವು ಕಿತ್ತು ತಿನ್ನುತ್ತಿತ್ತು. ಆ ಮನೆಯಲ್ಲಿ ನನ್ನ ಕ್ಷೇಮ ವಿಚಾರಿಸುವವರೇ ಇರಲಿಲ್ಲ. ಚಹಾ ಮಾಡಲು ಅಡುಗೆ ಮನೆಗೆ ಹೋದರೆ ಚಹಾ ಪುಡಿ ಮತ್ತು ಸಕ್ಕರೆಯ ಡಬ್ಬಗಳು ಖಾಲಿಯಾಗಿದ್ದವು. ಇದನ್ನು ಕಂಡು ನನಗೆ ಗಾಬರಿಯಾಯಿತು. ನಾನು ಅತ್ತೆ ಕಮಲಾ ಬಳಿ ಹೋಗಿ, ಅತ್ತೆಯವರೇ, ಮನೆಯ ರೇಷನ್ ಖಾಲಿಯಾಗಿದೆ, ಸಾಮಾನು ತರಿಸಿ ಎಂದೆ. ನನ್ನ ಮಾತು ಕೇಳಿ ಅವರು ಕೆಂಡಾಮಂಡಲವಾದರು. ನನ್ನ ಹತ್ತಿರ ಹಣವಿಲ್ಲ, ಇಲ್ಲಿಂದ ಹೋಗು. ನನ್ನ ಹತ್ತಿರವೇನು ನಿಧಿಯಿದೆಯೇ ತಕ್ಷಣ ತೆಗೆದುಕೊಡಲು? ನಿನ್ನ ಮದುವೆಗೆ ಎಲ್ಲಾ ಖರ್ಚು ಮುಗಿದು ಹೋಗಿದೆ. ಈಗ ನನ್ನ ಹತ್ತಿರ 1 ಕಾಸೂ ಇಲ್ಲ. ಸ್ವಲ್ಪ ಕಾಯಿ, ಹಣ ಬಂದಾಗ ರೇಷನ್ ತರಿಸೋಣ ಎಂದರು. ನನಗೆ ಇದು ವಿಚಿತ್ರವೆನಿಸಿತು. ಏಕೆಂದರೆ ನಾನು ಈ ಮನೆಗೆ ಬಂದಾಗ ಅಡುಗೆ ಮನೆ ತುಂಬಿತ್ತು. ಆದರೆ 4 ತಿಂಗಳಿಂದ ಒಮ್ಮೆಯೂ ಹೊಸ ರೇಷನ್ ಬಂದಿರಲಿಲ್ಲ. ದಿನ ಕಳೆದಂತೆ ನನಗೆ ಅರ್ಥವಾಗತೊಡಗಿತು. ಆ ಮನೆಯಲ್ಲಿ ಅತ್ತೆಯನ್ನು ಬಿಟ್ಟರೆ ಯಾರೂ ದುಡಿಯುವವರಿರಲಿಲ್ಲ. ಅತ್ತೆ ಆಗೊಮ್ಮೆ ಈಗೊಮ್ಮೆ ನರ್ಸ್ ಕೆಲಸ ಮಾಡುತ್ತಿದ್ದರು. ಮೊದಲು ಆಸ್ಪತ್ರೆಯಲ್ಲಿದ್ದರು. ಪತಿಯ ಸಾವಿನ ನಂತರ ಮತ್ತೆ ಕೆಲಸ ಶುರು ಮಾಡಿದ್ದರು. ಅವರು ಹೆಚ್ಚಾಗಿ ಹೆರಿಗೆಯ ಅಂದರೆ ಡೆಲಿವರಿ ಕೆಲಸ ಮಾಡುತ್ತಿದ್ದರು. ಅವರು ಕೆಲಸ ಮಾಡಿದಾಗಲೆಲ್ಲ ಅವರ ಕೈಗೆ ಅತಿಯಾದ ಹಣ ಬರುತ್ತಿತ್ತು. ನನಗೆ ಅವರ ಮೇಲೆ ಅನುಮಾನ ಬರತೊಡಗಿತು. ಏಕೆಂದರೆ ಕೇವಲ ಹೆರಿಗೆ ಕೆಲಸದಿಂದ ಅಷ್ಟೊಂದು ಹಣ ಬರಲು ಹೇಗೆ ಸಾಧ್ಯ? ನಾನು ಅವರ ಚಲನವಲನದ ಮೇಲೆ ಕಣ್ಣಿಟ್ಟೆ. ಕೆಲವು ದಿನಗಳ ನಂತರ ಒಬ್ಬ ವ್ಯಕ್ತಿ ದಿನಾಲೂ ನಮ್ಮ ಮನೆಗೆ ಬರತೊಡಗಿದ. ಒಂದು ದಿನ ಅವನು ಬಾಗಿಲಲ್ಲಿ ನಿಂತು ಅತ್ತೆಯೊಂದಿಗೆ ಹೇಳುತ್ತಿದ್ದ, ಇಂದು ಇನ್ನೊಬ್ಬ ಶಿಕಾರಿ ಸಿಕ್ಕಿದ್ದಾನೆ. ಅವಳ ಡೆಲಿವರಿ ಸಮಯ ಹತ್ತಿರ ಬಂದಿದೆ ಮತ್ತು ನಾನು ಖರೀದಿದಾರನನ್ನೂ ಹುಡುಕಿದ್ದೇನೆ. ಅವನು ಕೇಳಿದಷ್ಟು ಹಣ ಕೊಡಲು ಸಿದ್ಧನಿದ್ದಾನೆ. ಇದನ್ನು ಕೇಳಿ ಅತ್ತೆ ಮತ್ತು ನಾದಿನಿ ರೀನಾ ತಕ್ಷಣ ಅವನ ಜೊತೆ ಹೊರಟರು. ಅತ್ತೆ ತನ್ನ ಮಗಳಿಗೂ ಈ ಕೆಲಸ ಕಲಿಸುತ್ತಿದ್ದರು. ಅವರು ಮಗು ಹುಟ್ಟಿದ ಮೇಲೆ ಶ್ರೀಮಂತರಿಗೆ ಅಥವಾ ಮಕ್ಕಳಿಲ್ಲದ ದಂಪತಿಗಳಿಗೆ ಮಾರಾಟ ಮಾಡುತ್ತಾರೆ ಎಂದು ನಾನು ಭಾವಿಸಿದ್ದೆ. ಸತ್ಯ ತಿಳಿಯಲು ನಾನು ಅವರನ್ನೇ ಹಿಂಬಾಲಿಸಿದೆ. ಆದರೆ ಅಲ್ಲಿನ ದೃಶ್ಯ ಕಂಡು ನಾನು ದಿಗಲುಗೊಂಡೆ. ಅಲ್ಲಿ ಅವರು ಕೇವಲ ಮಕ್ಕಳ ಮಾರಾಟ ಮಾಡುತ್ತಿರಲಿಲ್ಲ. ಬದಲಾಗಿ ಒಬ್ಬ ಗರ್ಭಿಣಿ ಹೆಣ್ಣಿನ ಜೊತೆ ಅವರು ಮಾಡುತ್ತಿದ್ದ ಕೃತ್ಯ ಕೇಳಿದರೆ ಯಾರ ಆತ್ಮವಾದರೂ ನಡುಗುತ್ತಿತ್ತು. ಆ ಮನೆಯಲ್ಲಿ ನನ್ನ ಪತಿ, ಅತ್ತೆ ಮತ್ತು ನಾದಿನಿ ಮಾತ್ರ ಇದ್ದರು. ಆ ಪುಟ್ಟ ಮನೆ ತನ್ನೊಳಗೆ ಒಂದು ಭಯಾನಕ ರಹಸ್ಯವನ್ನು ಅಡಗಿಸಿಟ್ಟುಕೊಂಡಿತ್ತು. ನನ್ನ ಪತಿ ಪಕ್ಕಾ ಸೋಮಾರಿಯಾಗಿದ್ದ. ನಾದಿನಿ ಯಾವಾಗಲೂ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಹಾದಿ ತಪ್ಪಿದ್ದಳು. ಆ ಮನೆಯಲ್ಲಿ ಯಾರಿಗೂ ಮರ್ಯಾದೆ ಎಂಬುದಿರಲಿಲ್ಲ. ಆದರೆ ನನ್ನ ಮೇಲೆ ಮಾತ್ರ ಅತಿಯಾದ ನಿರ್ಬಂಧಗಳಿದ್ದವು. ನಾವು ರೇಷನ್ ಬಗ್ಗೆ ಮಾತನಾಡುತ್ತಿದ್ದಾಗಲೇ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಅತ್ತೆ ಹೋಗಿ ನೋಡಲು ಹೇಳಿದರು. ಬಾಗಿಲು ತೆರೆದಾಗ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ಹೇಳಿದ, ನಾನು ಪಂಕಜ್, ಸಿಸ್ಟರ್ ಮೀನಾ ಜೊತೆ ಕೆಲಸ ಮಾಡುತ್ತೇನೆ. ಅವರ ಕಳೆದ ಡೆಲಿವರಿಯ ನಗದು ಹಣ ಕೊಡಲು ಬಂದಿದ್ದೇನೆ. ಅವನು ಕೊಟ್ಟ ಲಕವೋಟಿಯನ್ನು ಹಿಡಿದು ನಾನು ಒಳಗೆ ಬಂದೆ. ಅತ್ತೆಯ ಕೋಣೆಗೆ ಹೋಗುವ ಮೊದಲು ಒಂದು ಡೆಲಿವರಿಗೆ ಎಷ್ಟು ಹಣ ಸಿಗುತ್ತದೆ ಎಂದು ನೋಡುವ ಕುತೂಹಲದಿಂದ ಲಕವೋಟೆ ತೆಗೆದೆ. ಒಳಗಿದ್ದ ಹಣ ನೋಡಿ ನನ್ನ ಕಣ್ಣುಗಳೇ ಹೊರಬಂದವು. ಅದರಲ್ಲಿ ಸಾವಿರಗಳಲ್ಲ, ಬದಲಾಗಿ ಲಕ್ಷಾಂತರ ರೂಪಾಯಿಗಳಿತ್ತು. ಒಂದು ಹೆರಿಗೆಗೆ ಲಕ್ಷಾಂತರ ರೂಪಾಯಿ ಸಿಗಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿರುವಾಗ ಯಾರೋ ಬರುವ ಶಬ್ದ ಕೇಳಿಸಿತು. ತಕ್ಷಣ ಹಣವನ್ನು ಒಳಗೆ ಇಟ್ಟು ತರಕಾರಿ ಹೆಚ್ಚುವಂತೆ ನಟಿಸಿದೆ. ಅತ್ತೆ ಲಕೋಟೆಯನ್ನು ನನ್ನ ಕೈಯಿಂದ ಜಬರ್ದಸ್ತಿನಿಂದ ಕಿತ್ತುಕೊಂಡರು ಮತ್ತು ನನ್ನನ್ನು ಕೆಕ್ಕರಿಸಿ ನೋಡುತ್ತಾ ಗದರಿದರು. ಇದು ನನಗಾಗಿ ಬಂದಿದ್ದ ಮೇಲೆ ನೀನು ಇದನ್ನು ಅಡುಗೆ ಮನೆಗೆ ಯಾಕೆ ತಂದೆ
ನೀನೇನಾದರೂ ಇದನ್ನು ತೆರೆದು ನೋಡಿದ್ದೀಯಾ? ಅವರ ಗಡಸು ಧ್ವನಿ ಕೇಳಿ ನಾನು ಬೆಚ್ಚಿಬಿದ್ದೆ. ತಕ್ಷಣ ತಲೆಯಲ್ಲಾಡಿಸಿ ಇಲ್ಲವೆಂದು ಸುಳ್ಳು ಹೇಳಿದೆ. ನಾನು ಈ ಲಕೋಟೆಯನ್ನು ಮುಟ್ಟಿಯೂ ನೋಡಿಲ್ಲ ಅತ್ತೆಯವರೇ. ಒಲೆಯಲ್ಲಿ ಹಾಲು ಇಟ್ಟಿದ್ದೆ, ಅದು ಉಕ್ಕಿ ಹೋಗಬಾರದೆಂದು ಅವಸರದಲ್ಲಿ ಇಲ್ಲಿಗೆ ಬಂದೆ. ಆಮೇಲೆ ನಿಮಗೆ ಕೊಡೋಣ ಅಂದುಕೊಂಡಿದ್ದೆ ಎಂದು ತಡಬಡಾಯಿಸುತ್ತಾ ಕಥೆ ಕಟ್ಟಿದೆ. ಈಗ ಅತ್ತೆಯ ಮೇಲೆ ನನಗಿದ್ದ ಅನುಮಾನ ದಟ್ಟವಾಯಿತು. ಬೇಳೆಯಲ್ಲಿ ಏನೋ ಕಪ್ಪಗಿದೆ, ಅರ್ಥಾತ್ ಏನೋ ಮೋಸವಿದೆ ಎಂಬುದು ಖಾತ್ರಿಯಾಯಿತು. ಯಾಕೆಂದರೆ ಒಬ್ಬ ದೊಡ್ಡ ಡಾಕ್ಟರ್ ಕೂಡ ಪಡೆಯದಷ್ಟು ಲಕ್ಷಾಂತರ ರೂಪಾಯಿ ಹಣ ಸಾಮಾನ್ಯ ನರ್ಸ್ ಕೆಲಸ ಮಾಡುವ ನನ್ನ ಅತ್ತೆಗೆ ಸಿಗುತ್ತಿದೆ ಎಂದರೆ ಅದು ಸಾಮಾನ್ಯ ವಿಷಯವಲ್ಲ. ಅದೇ ಸಾಯಂಕಾಲ ಅತ್ತೆ ಮತ್ತು ನಾದಿನಿ ಹೋಗಿ ಸುಮಾರು 5 ತಿಂಗಳಿಗಾಗುವಷ್ಟು ರೇಷನ್ ತಂದರು. ಜೊತೆಗೆ ತಮಗಾಗಿ ಸಾಕಷ್ಟು ಬೆಲೆಬಾಳುವ ವಸ್ತುಗಳನ್ನು ಖರೀದಿಸಿದ್ದರು. ಆ ಸಾಮಾನುಗಳನ್ನು ನನ್ನ ಕಣ್ಣಿಗೆ ಬೀಳದಂತೆ ನೇರವಾಗಿ ತಮ್ಮ ಕೋಣೆಗೆ ಸಾಗಿಸಿದರು. ಆದರೆ ನಾನು ಅವರ ಬ್ಯಾಗ್ಗಳನ್ನು ಗಮನಿಸಿದ್ದೆ. ಅವರು ಯಾವಾಗಲೂ ಬ್ರ್ಯಾಂಡೆಡ್ ಬಟ್ಟೆಗಳು, ದುಬಾರಿ ಒಡವೆ ಮತ್ತು ಪರ್ಫ್ಯೂಮ್ಗಳನ್ನೇ ಬಳಸುತ್ತಿದ್ದರು. ಮನೆಯಲ್ಲೇ ಅತ್ತೆಯನ್ನು ಬಿಟ್ಟರೆ ಯಾರೂ ದುಡಿಯುವವರಿಲ್ಲದಿದ್ದರೂ ಇಷ್ಟೊಂದು ಐಷಾರಾಮಿ ಜೀವನ ನಡೆಸಲು ಹಣ ಎಲ್ಲಿಂದ ಬರುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಮತ್ತೆ ಕೆಲವು ದಿನಗಳಲ್ಲಿ ಮನೆಯಲ್ಲಿ ರೇಷನ್ ಖಾಲಿಯಾಯಿತು. ಈ ಬಾರಿ ಯಾವುದೇ ಹೆರಿಗೆ ಕೇಸ್ ಬಾರದಿದ್ದರಿಂದ ನಾವು ಮತ್ತೆ ಬಡತನಕ್ಕೆ ಜಾರಿದೆವು. ಅತ್ತೆಯ ಬಳಿ ಹಣ ಬರುತ್ತಿದ್ದದ್ದೇ ಯಾವುದಾದರೂ ಡೆಲಿವರಿ ಕೇಸ್ ಮಾಡಿದಾಗ ಮಾತ್ರ. ಬಂದ ಹಣವನ್ನು ಅವರು ಎರಡೂ ಕೈಗಳಿಂದ ಖರ್ಚು ಮಾಡುತ್ತಿದ್ದರು. ಇನ್ನು ನನ್ನ ಪತಿ ಸಾಟಿಯಿಲ್ಲದ ಸೋಮಾರಿ. ದಿನವಿಡೀ ಕುಡಿದು ಅಮಲನಲ್ಲಿರುತ್ತಿದ್ದ. ಬೆಳಿಗ್ಗೆ ಹೋದವನು ರಾತ್ರಿ ಪೂರ್ತಿ ಕುಡಿದೇ ಮನೆಗೆ ಬರುತ್ತಿದ್ದ. ಮದುವೆಯ ಆರಂಭದ ದಿನಗಳಲ್ಲಿ ಅವನಿಗೆ ತಿಳಿ ಹೇಳಲು ಪ್ರಯತ್ನಿಸಿದ್ದೆ. ಅತ್ತೆಯವರಿಗೂ ದೂರು ನೀಡಿದ್ದೆ. ಆದರೆ ಯಾರೂ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಬದಲಾಗಿ ನನ್ನ ಪತಿ ನನ್ನ ಮೇಲೆ ಕೈ ಮಾಡುತ್ತಿದ್ದ. ನನ್ನ ಪತಿ ನನ್ನನ್ನು ಪ್ರಾಣಿಯಂತೆ ಹೊಡೆಯುತ್ತಾನೆಂದು ಅತ್ತೆಗೆ ದೂರು ನೀಡಿದರೆ ಅವರು ನನ್ನನ್ನೇ ಹೀಯಾಳಿಸುತ್ತಿದ್ದರು. ನೀನು ಯಾವ ತಪ್ಪು ಮಾಡದಿದ್ದರೆ ಅವನು ಯಾಕೆ ಹೊಡೆಯುತ್ತಾನೀ? ನೀನೇ ಅವನನ್ನು ಪ್ರಚೋದಿಸುತ್ತಿರಬೇಕು ಎಂದು ಮಗನನ್ನೇ ಬೆಂಬಲಿಸುತ್ತಿದ್ದರು. ಅವರ ಅತಿಯಾದ ಮುದ್ದು ಮತ್ತು ಬೇಜವಾಬ್ದಾರಿಯೇ ಅವನನ್ನು ಹಾಳುಗಾಡಿತ್ತು. ನನ್ನ ಪತಿ ಕೂಡ ನನ್ನನ್ನು ಹೊಡೆಯುತ್ತಿದ್ದ. ನಾನೇನು ಯಾರ ಬಳಿಯೂ ದೂರು ನೀಡುತ್ತಿರಲಿಲ್ಲ. ಇಂದಿನ ಹುಡುಗಿಯರಿಗೆ ನಾಚಿಕೆಯೇ ಇಲ್ಲ, ಮನೆಯ ವಿಷಯವನ್ನು ಹೊರಗೆ ಹೇಳುತ್ತಾರೆ ಎನ್ನು ಅತ್ತೆ ಜಬರಿಸುತ್ತಿದ್ದರು. ಆ ಮನೆಯಲ್ಲಿ ನನ್ನ ಸ್ಥಾನ ಒಬ್ಬ ಕೆಲಸದಾಕಿಗಿಂತ ಹೆಚ್ಚೇನೂ ಇರಲಿಲ್ಲ. ಮದುವೆಯ 2ನೇ ದಿನವೇ ಅತ್ತೆ ನನಗೆ ಆಜ್ಞೆ ಮಾಡಿದ್ದರು. ಬೇಗ ಎದ್ದು ನನಗೆ ನಾಷ್ಟ ಮಾಡಿಕೊಡು, ಹಸಿವಾಗುತ್ತಿದೆ. ಹಿಂದೆಯೇ ನಾದಿನಿ ಬಂದು ನನಗೂ ಜ್ಯೂಸ್ ಮಾಡಿಕೊಡು ಅಂದಿದ್ದಳು. ಇದು ನಿನ್ನ ತವರು ಮನೆಯಲ್ಲ, ಇಲ್ಲಿ ತಡವಾಗಿ ಏಳುವ ಹಾಗಿಲ್ಲ ಎಂದು ಅತ್ತೆ ಎಚ್ಚರಿಸಿದ್ದರು. ನಾನು ಮುಗ್ಧವಾಗಿ, ಮೊದಲು ನೀವೇ ಮಾಡಿಕೊಳ್ಳುತ್ತಿದ್ದಿರಲ್ಲ, ಈಗಲೂ ಮಾಡಿಕೊಳ್ಳಿ ಎಂದಿದ್ದಕ್ಕೆ ಅತ್ತೆ ನನ್ನ ಕೂದಲನ್ನು ಹಿಡಿದು ಜಗ್ಗಾಡಿದ್ದರು. ನನ್ನ ಮಗಳ ಜೊತೆ ಹೀಗ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ಕೂಡಲೇ ಕ್ಷಮೆ ಕೇಳು ಎಂದು ಬೆದರಿಸಿದ್ದರು. ಅಂದೇ ನನಗೆ ಅರ್ಥವಾಗಿತ್ತು, ಆ ಮನೆಯಲ್ಲಿ ಅತ್ತೆ ಮತ್ತು ನಾದಿನಿಯದೇ ದರ್ಬಾರು ಎಂದು. ಮನೆಯ ಗುಡಿಸುವುದರಿಂದ ಹಿಡಿದು ಅಡುಗೆಯವರೆಗೆ ಎಲ್ಲ ಜವಾಬ್ದಾರಿ ನನ್ನದಾಗಿತ್ತು. ಅವರು ಮಾತ್ರ ದಿನವಿಡೀ ಟಿವಿ ನೋಡುತ್ತಾ ಆರಾಮವಾಗಿರುತ್ತಿದ್ದರು. ಅವರಿಗೆ ನನ್ನ ರೂಪದಲ್ಲಿ ಒಬ್ಬ ಸಂಬಳವಿಲ್ಲದ ನೌಕರಳು ಸಿಕ್ಕಂತಾಗಿತ್ತು. ನನ್ನ ಅಸಹಾಯಕತೆಯ ಪೂರ್ಣ ಲಾಭವನ್ನು ಅವರು ಪಡೆದುಕೊಂಡರು. ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದರೂ ಅತ್ತೆ ನನಗೆ ಈವರೆಗೂ ಒಂದು ಜೊತೆ ಹೊಸ ಬಟ್ಟೆಯನ್ನು ಕೊಡಿಸಿರಲಿಲ್ಲ. ನಾನು ಏನು ಉಡುತ್ತೇನೆ, ಏನು ತಿನ್ನುತ್ತೇನೆ ಅಥವಾ ಹೇಗಿದ್ದೇನೆ ಎಂಬ ಬಗ್ಗೆ ನನ್ನ ಪತಿಗೆ ಕಿಂಚಿತ್ತೂ ಕಾಳಜಿಯಿರಲಿಲ್ಲ. ಅತ್ತೆ ನನಗೆ ನಾದಿನಿಯ ಹಳೆಯ ಬಟ್ಟೆಗಳನ್ನೇ ಉಡಲು ಕೊಡುತ್ತಿದ್ದರು ಮತ್ತು ಪ್ರತಿಯೊಂದು ಮಾತಿನಲ್ಲೂ ನನ್ನನ್ನು ಅವಮಾನಿಸುತ್ತಿದ್ದರು. ಈಗಂತೂ ನಾನು ಪ್ರತಿ ಕ್ಷಣವೂ ನನ್ನ ಹಣೆಬರಹವನ್ನು ಶಪಿಸುತ್ತಿದ್ದೆ. ಯಾವ ಕೆಟ್ಟ ಘಳಿಗೆಯಲ್ಲಿ ನನ್ನ ಮದುವೆ ಇಲ್ಲಿ ಆಯಿತೋ ಎಂದು ನೊಂದುಕೊಳ್ಳುತ್ತಿದ್ದೆ. ಅಂದಿನಿಂದ ಇಂದಿನವರೆಗೆ ನಾನು ನೆಮ್ಮದಿಯ ಉಸಿರು ಬಿಟ್ಟಿದ್ದೇ ಇಲ್ಲ. ಸಂತೋಷ ಎಂಬುದು ನನ್ನ ಜೀವನದಿಂದ ದೂರವಾಗಿತ್ತು. ಕೇವಲ ಕಣ್ಣೀರು ಮಾತ್ರ ಉಳಿದಿತ್ತು. ಅನೇಕ ಬಾರಿ ನನಗೆ ಅನಿಸುತ್ತಿತ್ತು, ಎಲ್ಲವನ್ನೂ ಬಿಟ್ಟು ತವರು ಮನೆಗೆ ಓಡಿಹೋಗಿ ಪತಿಗೆ ವಿಚ್ಛೇದನ ನೀಡೋಣ ಎಂದು. ಗೌರವವೇ ಇಲ್ಲದ ಇಂತಹ ಮನೆಯಲ್ಲಿ ವಾಸಿಸುವುದಾದರೂ ಏಕೆ? ಎಲ್ಲರನ್ನೂ ಖುಷಿಯಾಗಿಡಲು ನಾನು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದೆ. ಆದರೆ ಅತ್ತೆ ಮತ್ತು ನಾದಿನಿಯ ಮನಸ್ಸಿನಲ್ಲಿ ನನಗಾಗಿ ದಯೆ ಇರಲಿಲ್ಲ. ಈ ಪರಿಸ್ಥಿತಿಯಿಂದ ನಾನು ಪೂರ್ತಿ ಒಡೆದು ಹೋಗಿದ್ದೆ. ಅದಕ್ಕೆ ಅಮ್ಮ ಫೋನ್ ಮಾಡಿದಾಗಲೆಲ್ಲ ನಾನು ನನ್ನೆಲ್ಲ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದೆ. ಏಕೆಂದರೆ ಈ ಅನ್ಯಾಯವನ್ನು ಮೌನವಾಗಿ ಸಹಿಸಲು ನನ್ನಿಂದ ಸಾಧ್ಯವಿರಲಿಲ್ಲ. ನಾನು ಪ್ರೀತಿಸಿ ಮದುವೆಯಾಗಿದ್ದವಳಲ್ಲ, ಮನೆಯವರ ಇಷ್ಟದಂತೆಯೇ ಮದುವೆಯಾದವಳು. ಆದರೂ ನನಗೆ ಈ ಶಿಕ್ಷೆ ಏಕೆ? ಪತಿ ಕುಡಿದು ಬಂದು ಮೃಗತರಹ ಹೊಡೆಯುತ್ತಾನೆ ಎಂದು ಅಮ್ಮನಿಗೆ ಹೇಳಿದಾಗ ಅಮ್ಮ, ಎಲ್ಲ ಹಣೆಬರಹ ಮಗಳೇ, ಸಹಿಸಿಕೊಳ್ಳುವುದನ್ನು ಕಲಿ. ದೇವರಿಚ್ಛೆಯಿದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಸಮಾಧಾನಿಸುತ್ತಿದ್ದರು. ಅಮ್ಮನ ಮಾತು ಕೇಳಿ ನಾನು ಇನ್ನಷ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ.
ಕೆಲವು ದಿನಗಳ ನಂತರ ನನ್ನ ಪತಿ ನನ್ನನ್ನು ಎಷ್ಟು ಭೀಕರವಾಗಿ ಹೊಡೆದನೆಂದರೆ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ನನ್ನ ದೇಹದ ಮೇಲೆ ಗಾಯದ ಗುರುತುಗಳಿದ್ದವು. ನನ್ನ ಸ್ಥಿತಿ ಕಂಡು ಅತ್ತೆ ಮತ್ತು ನಾದಿನಿ ಕೂಡ ಗಾಬರಿಯಾಗಿ ನನ್ನನ್ನು ಆಸ್ಪತ್ರೆಗೆ ದಾಖಲಿಸಿದರು ಮತ್ತು ತವರು ಮನೆಯವರಿಗೆ ವಿಷಯ ತಿಳಿಸಿದರು. ನನಗೆ ಪ್ರಜ್ಞೆ ಬಂದಾಗ ಅಮ್ಮ ಕೇಳಿದರು, ಮಗಳೇ, ನೀನು ಮೆಟ್ಟಿಲಿನಿಂದ ಹೇಗೆ ಬಿದ್ದೆ? ಅತ್ತೆ ಹೇಳುತ್ತಿದ್ದರು, ನೀನು ಸುಡು ಬಿಸಿಲಿನಲ್ಲಿ ಬಟ್ಟೆ ಒಣಗಿಸಲು ಹೋಗಿ ಬಿದ್ದೆ ಎಂದು. ಅಮ್ಮನ ಮಾತು ಕೇಳಿ ನಾನು ಅಸಹ್ಯದಿಂದ ಅತ್ತೆಯನ್ನು ನೋಡಿದೆ. ಅತ್ತೆ ಕಣ್ಣಿನಲ್ಲೇ ನಾನು ಸುಮ್ಮನಿರಬೇಕು ಎಂದು ಸನ್ನೆ ಮಾಡಿದರು. ಅವರ ಈ 2 ಮುಖಗಳ ಗುಣ ನೋಡಿ ನನಗೆ ಭಯವಾಯಿತು. ಆಸ್ಪತ್ರೆಯಿಂದ ಬಿಡುಗಡೆಯಾದಾಗ ನಾನು ಅಮ್ಮನ ಮನೆಗೆ ಹೋಗಲು ಹಠ ಹಿಡಿದೆ. ಅತ್ತೆಗೆ ನಾನು ಸತ್ಯ ಎಲ್ಲಿ ಹೇಳಿಬಿಡುತ್ತೇನೋ ಎಂಬ ಭಯವಿತ್ತು. ಆದರೆ ನನ್ನ ಹಠದ ಮುಂದೆ ಅವರು ಸೋಲಬೇಕಾಯಿತು. ನಾನು ಅಮ್ಮನ ಮನೆಗೆ ಬಂದೆ. ಆದರೆ ಅಲ್ಲೂ ನನಗೆ ನೆಮ್ಮದಿಯಿರಲಿಲ್ಲ. ಅತ್ತಿಗೆ ನಾನು ಬಂದ ಕ್ಷಣದಿಂದಲೇ ನನ್ನನ್ನು ಮರಳಿ ಕಳುಹಿಸಲು ಹವಣಿಸುತ್ತಿದ್ದರು. ನಾನು ಅನಾರೋಗ್ಯದಿಂದ ಇದ್ದಾಗಲೂ ತವರು ಮನೆಗೆ ಹೋಗಿ ಕುಳಿತುವುದಿಲ್ಲ. ನೀನು ಮಾತ್ರ ಸಣ್ಣ ವಿಷಯಕ್ಕೆ ಇಲ್ಲಿ ಬಂದು ಕುಳಿತಿದ್ದೀಯಾ ಎಂದು ಅವರು ಚುಚ್ಚುತ್ತಿದ್ದರು. ಅವರ ಮಾತುಗಳು ನನಗೆ ಇರಿಯುತ್ತಿದ್ದವು. ಕೆಲವು ದಿನಗಳ ನಂತರ ಅಣ್ಣ ಬಂದು ಅಂದರು, ಸಾಮಾನ್ ಪ್ಯಾಕ್ ಮಾಡು, ನಾನು ನಿನ್ನನ್ನು ನಿನ್ನ ಅತ್ತೆ ಮನೆಗೆ ಬಿಟ್ಟು ಬರುತ್ತೇನೆ. ಜನರು ಏನಂದುಕೊಂಡಾರು? ಸ್ವಲ್ಪ ಗಾಯವಾದ ತಕ್ಷಣ ತವರು ಮನೆಗೆ ಬಂದು ಕುಳಿತರೆ ನಿನ್ನ ಅತ್ತೆ ಮನೆಯವರಿಗೆ ದೂರು ನೀಡಲು ಅವಕಾಶ ಕೊಟ್ಟಂತಾಗುತ್ತದೆ. ಅಣ್ಣ ಕೂಡ ಅತ್ತಿಗೆಯ ಭಾಷೆಯನ್ನೇ ಮಾತನಾಡುತ್ತಿದ್ದರು. ಅಣ್ಣನ ಮಾತು ಕೇಳಿ ನನ್ನ ಹೃದಯ ಒಡೆಯಿತು. ನಾನು ಅಣ್ಣನಿಗೆ ಸತ್ಯ ತಿಳಿಸಿದೆ. ನಾನು ಮೆಟ್ಟಿಲಿನಿಂದ ಬಿದ್ದಿದ್ದಲ್ಲ, ಬದಲಾಗಿ ನನ್ನ ಪತಿ ಮೃಗದಂತೆ ಹೊಡೆದಿದ್ದಾನೆ ಎಂದು. ನನ್ನ ಮೇಲೆ ನಡೆಯುತ್ತಿರುವ ಪ್ರತಿಯೊಂದು ದೌರ್ಜನ್ಯದ ಬಗ್ಗೆಯೂ ಅವರಿಗೆ ವಿವರಿಸಿದೆ. ಆದರೆ ನನ್ನ ಮಾತುಗಳು ಅಣ್ಣನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವರಂದರು, ಇದರಲ್ಲಿ ದೊಡ್ಡ ವಿಷಯವೇ ಏನಿದೆ? ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು ಇದೆಲ್ಲವನ್ನೂ ಸಹಿಸಿಕೊಳ್ಳಲೇಬೇಕು. ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಟ್ಟು ಬಂದರೆ ಸಂಸಾರ ಮಾಡುವುದು ಹೇಗೆ? ಅಣ್ಣನ ಈ ಮಾತುಗಳಿಂದ ನಾನು ಒಳಗಿನಿಂದ ಪೂರ್ತಿ ಕುಸಿದು ಹೋಗಿದ್ದೆ. ಅತ್ತೆ ಅಂದ ಮೇಲೆ ಹಾಗೆಯೇ ಇರುತ್ತಾರೆ ಎಂದು ಅಣ್ಣ ಹೇಳಿದಾಗ ಅತ್ತಿಗೆ ಗಾಬರಿಯಾದರು. ಏಕೆಂದರೆ ಅಮ್ಮ ಅತ್ತಿಗೆಯನ್ನು ಮಗಳಂತೆಯೇ ನೋಡಿಕೊಳ್ಳುತ್ತಿದ್ದರು. ಅತ್ತಿಗೆ ತಕ್ಷಣ ಮಾತು ಬದಲಿಸಿ, ಈಗ ಇವಳ ಬಗ್ಗೆ ಮಾತನಾಡುತ್ತಿದ್ದೇವೆ, ನನ್ನ ಬಗ್ಗೆ ಅಲ್ಲ ಎಂದರು. ನಾನು ಅಮ್ಮನ ಕಡೆ ನೋಡಿದೆ. ಅವರ ಕಣ್ಣಲ್ಲೂ ನೀರು ತುಂಬಿತ್ತು. ಅತ್ತಿಗೆಯ ಕಾಟ ತಾಳಲಾರದೆ ನಾನು ಮತ್ತೆ ಅತ್ತೆ ಮನೆಗೆ ಮರಳಬೇಕಾಯಿತು. ಅಲ್ಲಿಗೆ ಹೋದ ತಕ್ಷಣ ಅತ್ತೆ ಚುಚ್ಚುಮಾತಿನಿಂದ ಸ್ವಾಗತಿಸಿದರು. ನಿನ್ನ ತವರು ಮನೆಯವರು ನಿನ್ನನ್ನು ಕೇವಲ 2 ದಿನ ಕೂಡ ಇಟ್ಟುಕೊಳ್ಳಲಾಗಲಿಲ್ಲ ನೋಡು ಎಂದರು. ಅವರ ಮುಖದಲ್ಲಿದ್ದ ಆ ನಗೆ ನನ್ನ ಎದೆಯನ್ನೇ ಇರಿಯುತ್ತಿತ್ತು. ಅಷ್ಟರಲ್ಲಿ ನಾನು ಗರ್ಭಿಣಿ ಎಂಬ ವಿಷಯ ತಿಳಿಯಿತು. ಈ ಸುದ್ದಿಯಿಂದ ನನ್ನ ಬದುಕು ಬದಲಾಗಬಹುದು ಎಂಬ ಪುಟ್ಟ ಆಸೆ ಚಿಗುರಿತು. ಆದರೆ ಆ ಆಸೆ ಕ್ಷಣಿಕವಾಗಿತ್ತು. ಒಂದು ದಿನ ಅತ್ತೆ ಮತ್ತು ನಾದಿನಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಮುಂದಿನ 1 ವರ್ಷದ ಖರ್ಚು ನಿನ್ನ ಅತ್ತಿಗೆಯಿಂದಲೇ, ಕಾವ್ಯಾಳಿಂದಲೇ ಬರುತ್ತದೆ ನೋಡು ಎಂದು ಅತ್ತೆ ಹೇಳುತ್ತಿದ್ದರು. ಇದನ್ನು ಕೇಳಿ ನನಗೆ ನಡುಕ ಶುರುವಾಯಿತು. ಇವರು ನನ್ನ ಮಗುವನ್ನು ಮಾರಲು ಸಂಚು ರೂಪಿಸುತ್ತಿದ್ದಾರೆಯೇ ಎಂದು ಭಯವಾಯಿತು. ಕೆಲವು ದಿನಗಳ ನಂತರ ಅದೇ ವ್ಯಕ್ತಿ ಮನೆಗೆ ಬಂದು, ಇನ್ನೊಂದು ಶಿಕಾರಿ ಸಿಕ್ಕಿದೆ, ಡೆಲಿವರಿ ಸಮಯ ಹತ್ತಿರ ಬಂದಿದೆ, ಖರೀದಿದಾರ ಸಿದ್ಧನಿದ್ದಾನೆ, ಈ ಬಾರಿ 2 ಲಕ್ಷ ಸಿಗುತ್ತದೆ ಎಂದನು. ಇದನ್ನು ಕೇಳಿ ನನಗೆ ಆಘಾತವಾಯಿತು. ಇವರು ಮಕ್ಕಳನ್ನು ಮಾರಾಟ ಮಾಡುವ ದಂಧೆ ಮಾಡುತ್ತಿದ್ದಾರಿ ಎಂದು ನಾನು ಖಾತ್ರಿ ಮಾಡಿಕೊಂಡೆ. ಅತ್ತೆ ಮತ್ತು ನಾದಿನಿ ಆ ವ್ಯಕ್ತಿಯೊಂದಿಗೆ ಹೋದಾಗ ನಾನು ರಹಸ್ಯವಾಗಿ ಅವರನ್ನು ಹಿಂಬಾಲಿಸಿದೆ. ಆದರೆ ಅತ್ತೆ ನನ್ನನ್ನು ನೋಡಿಬಿಟ್ಟರು. ಯಾಕೆ ನಮ್ಮನ್ನು ಹಿಂಬಾಲಿಸುತ್ತಿದ್ದೀಯಾ ಎಂದು ಗದರಿಸಿದರು. ನಾನು ಹೇಗೋ ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಬಂದು ಮಲಗಿದೆ. ಆದರೆ ನನ್ನ ಮನಸ್ಸು ಆ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಹೆಣ್ಣುಮಗಳ ಮೇಲೆಯೇ ಇತ್ತು. 1 ತಿಂಗಳ ನಂತರ ಒಬ್ಬ ವ್ಯಕ್ತಿ ಗಾಬರಿಯಿಂದ ಬಂದು ತನ್ನ ಪತ್ನಿಯ ಸ್ಥಿತಿ ಗಂಭೀರವಾಗಿದೆ ಎಂದು ಅತ್ತೆಯನ್ನು ಕರೆದನು. ಅತ್ತೆ ಅವನಿಗೆ ಒಂದು ವಿಳಾಸ ನೀಡಿ ಅಲ್ಲಿಗೆ ಕರೆತರಲು ಹೇಳಿದರು. ನಾನು ರಹಸ್ಯವಾಗಿ ಆ ವಿಳಾಸವನ್ನು ನೆನಪಿಟ್ಟುಕೊಂಡೆ. ಅತ್ತೆ ಹೊರಟ ಸ್ವಲ್ಪ ಹೊತ್ತಿನ ನಂತರ ನಾನು ಕೂಡ ಆ ಜಾಗಕ್ಕೆ ತಲುಪಿದೆ. ಅಲ್ಲಿ ನಾನು ಕಂಡ ದೃಶ್ಯ ನನ್ನ ಆತ್ಮವನ್ನೇ ನಡುಗಿಸಿತು. ನಾನು ಅಂದುಕೊಂಡಂತೆ ಅವರು ಮಕ್ಕಳನ್ನು ಮಾರುತ್ತಿರಲಿಲ್ಲ. ಬದಲಾಗಿ ಹೆರಿಗೆಯ ನೆಪದಲ್ಲಿ ಗರ್ಭಿಣಿಯರಿಗೆ ಆಪರೇಷನ್ ಮಾಡಿ ಅವರ ಕಿಡ್ನಿಗಳನ್ನು ಕಿತ್ತು ಲಕ್ಷಾಂತರ ರೂಪಾಯಿಗೆ ಮಾರುತ್ತಿದ್ದರು. ನಾನು ಇದನ್ನು ಕಂಡು ದಿಗಿಲುಗೊಂಡಿದ್ದಾಗ ಅತ್ತೆ ನನ್ನನ್ನು ನೋಡಿಬಿಟ್ಟರು. ಅವರು ನನ್ನ ಕೂದಲನ್ನು ಹಿಡಿದು ಹೊಡೆಯಲು ಶುರುಮಾಡಿದರು. ಆದರೆ ಅಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬಂದರು. ಏಕೆಂದರೆ ನಾನು ಮೊದಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೆ. ಪೊಲೀಸರು ಅತ್ತೆ, ನಾದಿನಿ ಮತ್ತು ಆ ವ್ಯಕ್ತಿಯನ್ನು ಬಂಧಿಸಿದರು. ತಪ್ಪಿಸಿಕೊಳ್ಳುವ ಭರದಲ್ಲಿ ಅತ್ತೆ ನನ್ನನ್ನು ಜೋರಾಗಿ ತಳ್ಳಿದರು. ನಾನು ಕೆಳಗೆ ಬಿದ್ದೆ. ಆ ನೋವಿನಲ್ಲೇ ನನ್ನ ಗರ್ಭಪಾತವಾಯಿತು. ನಂತರ ಅತ್ತೆ ಮತ್ತು ನಾದಿನಿಗೆ ಜೀವಾವಧಿ ಶಿಕ್ಷೆಯಾಯಿತು.
ನಾನು ನನ್ನ ಕುಡುಕ ಪತಿಗೆ ವಿಚ್ಛೇದನ ನೀಡಿದೆ. ತವರು ಮನೆಗೆ ಹೋದರೂ ಅಣ್ಣ ಅತ್ತಿಗೆಯ ವರ್ತನೆ ಬದಲಾಗಿರಲಿಲ್ಲ. ಹಾಗಾಗಿ ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ಅಜ್ಜಿ ಮನೆಗೆ ಹೋದೆ. ಅಲ್ಲಿ ಸೋದರ ಮಾವ ನಮಗೆ ಆಶ್ರಯ ನೀಡಿದರು. ನನಗೆ ಹೊಲಿಗೆ ಕೆಲಸ ತಿಳಿದಿತ್ತು. ಅದನ್ನು ಆರಂಭಿಸಿ ಇಂದು ನಾನು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ. ಮದುವೆಯ ಮೇಲಿದ್ದ ನಂಬಿಕೆ ಈಗ ಹೊರಟು ಹೋಗಿದೆ. ಪ್ರತಿ ಹೆಣ್ಣಿಗೂ ಒಳ್ಳೆಯ ಮನಸ್ಸಿಗಲಿ, ನನಗಾದ ಅನ್ಯಾಯ ಯಾರಿಗೂ ಆಗದಿರಲಿ ಎಂಬುದು ನನ್ನ ಆಶಯ. ಗೆಳೆಯರೇ, ನೀವು ಕಾವ್ಯಾಳ ಜಾಗದಲ್ಲಿದ್ದರೆ ಇಷ್ಟೊಂದು ಧೈರ್ಯ ತೋರುತ್ತಿದ್ದೀರಾ? ಸತ್ಯಕ್ಕಾಗಿ ಪ್ರಾಣದ ಹಂಗ ತೊರೆದು ಹೋರಾಡುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಕಥೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.